ಒಂದು ಇವರು ಇಬ್ಬರು ಸೇರಿ ಮಾತಾಡಿದ್ರೆ ದೇ ಕ್ಯಾನ್ ಟೇಕ್ ಅಪ್ ಸಮ್ ವರ್ಕ್ ಆಮೇಲೆ MLA ಆಸ್ ಇಟ್ ಈಸ್ ವೇರ್ ಇಟ್ ಈಸ್ ಬೇಸಿಸ್ನಲ್ಲಿ ಇದೆ. ನಗರಸಭೆ ಕೌನ್ಸಿಲರ್ಸು ಎಲ್ಲ ಬಂದು ಎಷ್ಟು ಜನ ಇಲ್ಲಿ ಕೆಲಸ ಮಾಡಿದ್ದಾರೆ ಮಾಡಿಲ್ಲ ಅಂತ ನಮಗೆ ಗೊತ್ತಿರುತ್ತೆ. ಗ್ರಾಮೀಣ ಭಾಗದಲ್ಲಿ ಎಷ್ಟೊಂದು ಸುಮಾರು ಒಂದು 500 to 600 acres ಆಫ್ ಲ್ಯಾಂಡ್ ಹ್ಯಾಸ್ ಬೀನ್ ಎಕ್ಸ್ಪ್ಲಾಯ್ಟೆಡ್ ಫಾರ್ ವಿಚ್ ಶಿ ಇಸ್ ದಿ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಸ್ ದಿ. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರತಕ್ಕಂಥ ಕಾರಣ ಏನಂತ ಹೇಳಿದರೆ, ಸುಮಾರು 1 ವರ್ಷ ಆಗಿದೆ ಮಾನ್ಯ ನಮ್ಮ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಯಾವ ಕಾರ್ಯಕ್ರಮಗಳನ್ನು ಬಂದು ತೆಗೆಯೋದು ಮಾತ್ರ ಅಲ್ಲ, ಎಷ್ಟು ಮಟ್ಟಕ್ಕೆ ಅವರು ಯಶಸ್ವಿಯಾಗಿದ್ದಾರೆ ಅನ್ನೋದರ ಬಗ್ಗೆ ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೂ ಮಾಜಿ ಪ್ರಧಾನಮಂತ್ರಿಗಳಾದಂಥ ಪೂಜ್ಯ ಶ್ರೀ HD ದೇವೇಗೌಡರವರಿಗೆ ಹಾಗೂ ನಮ್ಮ ಮೆಚ್ಚಿನ ನಾಯಕರಾದಂಥ ಕೇಂದ್ರ ಸಚಿವರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿರವ್ರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ಅವ್ರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಿ ಪಾರ್ಟಿ ಹಸ್ ಗಿವನ್ ಎ ವೆರಿ ವಂಡರ್ಫುಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಪಾರ್ಲಿಮೆಂಟೇರಿಯನ್ ಅಂತ ಹೇಳಿದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಹಲವಾರು ವರ್ಷಗಳಿಂದ ಬಂದು KH ಮುನಿಯಪ್ಪರವರು ಬಂದು ಮಾಡ್ತೀನಿ ಅಂತ ಹೇಳಿ ಎಷ್ಟೊಂದು ದೂರ ನಮಗೆಲ್ಲ ಬಂದು ಒಳ್ಳೆಯದಾಗಿದೆ ಅಂತ ಗೊತ್ತಿದೆ. ಆದರೆ 1 ವರ್ಷದಲ್ಲಿ ಅವರ ರಕ್ತದಲ್ಲಿನೇ ಬಂದು ರಾಜಕೀಯ ಮತ್ತು ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ 1 ವರ್ಷದಲ್ಲಿ ಅವ್ರು ಮಾಡ್ಕೊಂಡು ಬಂದಿರತಕ್ಕಂಥ ಕೆಲಸಗಳೇ ಬಂದು ಸಾಕ್ಷಿಯಾಗಿರ್ತದೆ. ಮಾನ್ಯ MP ಮಲ್ಲೇಶ್ ಬಾಬು ಅವರು ಅನೇಕ ಸಮಸ್ಯೆಗಳನ್ನು ಬಂದು ಎದುರಿಸ್ತಾ ಇದ್ದಾರೆ ಇವಾಗ. ಯಾಕಂದರೆ ಇಟ್ ಇಸ್ ಆಲ್ ಎ ವೆರಿ ಬಿಗ್ ಕಾಂಪ್ಲಿಕೇಟೆಡ್ ಇಶ್ಯೂಸ್. 25 ವರ್ಷದಿಂದ ಬಂದು ಇದು ಕಾಂಪ್ಲಿಕೇಟೆಡ್ ಆಗಿದೆ. ಅದನ್ನು ಬಂದು ಇದನ್ನು ಇವಾಗ ಮಾಡ್ಕೊಂಡು ಬರಬೇಕಂತ ಹೇಳಿದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟಾಸ್ಕ್ಸ್. ಇದ್ದರೂ ಕೂಡ 1 by 1 ಈಸ್ ಮೆಟಿಕ್ಯುಲಸ್ಲಿ ಅಚೀವಿಂಗ್ ಇಸ್ ಟಾಸ್ಕ್ಸ್. ಅದರಲ್ಲಿ BGML ಕಾರ್ಮಿಕರ ಒಂದು ಸಮಸ್ಯೆ, ಅವ್ರಿಗೆ ಬರಬೇಕಾದಂಥ ಹೈಕೋರ್ಟ್ ಆದೇಶದ ಪ್ರಕಾರ ಬರಬೇಕಾದಂಥ ಬಾಕಿ ಹಣ, ಅದಕ್ಕೆ ಸೂಕ್ತವಾದ ಒಂದು ದಾರಿಯನ್ನು ಬಂದು ನಾನಾ ರೀತಿಯಲ್ಲಿ ಬಂದು ಅವರು ಹುಡುಕ್ತಾ ಇದ್ದಾರೆ. ಅದಕ್ಕೆ ಒಂದು ಯಶಸ್ವಿಯಾದ ಒಂದು ತೀರ್ಪನ್ನು ಕೂಡ ಇನ್ನೂ ಕೆಲವೇ ದಿನಗಳಲ್ಲಿ ಬರುತ್ತೆ. ಇದನ್ನು ಬಿಟ್ಟರೆ BGML ಪ್ರದೇಶದಲ್ಲಿ ನಮ್ಮ ಉರ್ಗಮ್ ರೈಲ್ವೆ ಓವರ್ ಬ್ರಿಡ್ಜ್ ಸುಮಾರು ವರ್ಷಗಳಿಂದ ನಾವೆಲ್ಲ ನೋಡ್ತಾ ಇದ್ದೀವಿ. ವಾಟ್ ಸಾರ್ಟ್ ಆಫ್ ಡಿಫಿಕಲ್ಟಿ ವಿ ಆರ್ ಫೇಸಿಂಗ್ ವೆನ್ ಎವರ್ ದಿ ಟ್ರೈನ್ ಈಸ್ ಪಾಸಿಂಗ್ ಇನ್ ದ ರೈಲ್ವೆ ಗೇಟ್. ನೂರಾರು ವೆಹಿಕಲ್ಸು ಈ ಕಡೆ ಆ ಕಡೆ ಎಲ್ಲ ಬಂದು ನಿಂತು ಟ್ರಾಫಿಕರ್ಸ್ಗೆ ಬಂದು ಭಾಳ ತೊಂದರೆ ಆಗ್ತಾಯಿತ್ತು. ಅದು 2012ರಿಂದ ಯೋಜನೆ ಬಂದು ತೆಗೆದು ಕೂಡ ಸುಮಾರು ಈ ವರ್ಷಗಳಿಂದ ಬಂದು ಅದನ್ನು ಅನುಷ್ಠಾನಗೊಳಿಸಲಿಲ್ಲ. ದಿ ಅಸಿಸ್ಟೆಂಟ್ ಕಮಿಷನರ್ ಹೂ ಇಸ್ ದಿ ಅಕ್ವಿಸಿಷನ್ ಅಥಾರಿಟಿ ಅವರು ಸಹ ಬಂದು BGMLಗೆ ಎಷ್ಟು ಕಟ್ಟಬೇಕು ದುಡ್ಡನ್ನು ಕೂಡ ಬಂದು ಕಟ್ಟಿ ಸುಮಾರು ವರ್ಷಗಳಿಂದ ಅದು ಹಂಗೆ ಪೆಂಡಿಂಗ್ ಇದೆ. ಇದನ್ನು ನಮ್ಮ ಮಾನ್ಯ MP ಅವರಿಗೆ ಬಂದು ತಿಳಿಸಿದ ನಂತರ ವಿತಿನ್ ಎ ಫ್ಯೂ ಮಂತ್ಸ್ ಟೈಮ್ ಎಲ್ಲ ಕಂಪ್ಲೀಟ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್ ಕನ್ಸರ್ನಿಂಗ್ ದಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟು, ರೈಲ್ವೆ ಅಥಾರಿಟೀಸು, ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ನ ಅಥಾರಿಟೀಸು ಮತ್ತು ಇವರನ್ನೆಲ್ಲ ಬಂದು ಒಗ್ಗೂಟಿ ಯಾವುದೇ ರೀತಿಗೆ ಇದನ್ನು ಬಂದು ತೊಂದರೆ ಆಗಬಾರ್ದು, ಇಮಿಡಿಯೇಟ್ಲಿ ಬಂದು ಇದನ್ನು ಮಾಡಿಕೊಡ್ಬೇಕಂತ ಹೇಳಿ ಅದನ್ನು ಸಹ ಬಂದು ಮೊನ್ನೆ ತಾನೇ ಬಂದು ನಮ್ಮ ಅಸಿಸ್ಟೆಂಟ್ ಕಮಿಷನರು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಸ್ ಹೆಡ್ಸ್ ಎಲ್ಲ ಬಂದು ಅಲ್ಲಿ ಇನ್ಸ್ಪೆಕ್ಷನ್ ಎಲ್ಲ ಮಾಡಿಸಿ ಅಲ್ಲಿರ್ತಕ್ಕಂಥ ನಿವಾಸಿಗಳಿಗೆಲ್ಲ ಬಂದು ವಿಚಾರಣೆ ಬಂದು ತಿಳಿಸಿ ಅವರಿಗೆ ಬಂದು ಭಾಳ ಹಂಬ್ಲಿ ದೇ ರಿಕ್ವೆಸ್ಟೆಡ್ ದೆಮ್ ಟು ವೆಕೇಟ್ ದಿ ಪ್ಲೇಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿಸ್ ಪ್ಲೇಸ್. ಯಾಕಂದರೆ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಒಂದು ಬಂದ ಮೇಲೆ ಯಾವುದಾದ್ರೂ ಒಂದು ತ್ಯಾಗ ನಾವು ಮಾಡಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಬಂದು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಕೂಡ ಆನ್ ದಿ ಡೈರೆಕ್ಷನ್ಸ್ ಆಫ್ ಅವರ್ ಆನರಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಶ್ರೀ ಮಲ್ಲೇಶ್ ಬಾಬು, ದಿಸ್ ಟೀಮ್ ಹ್ಯಾಸ್ ವಿಸಿಟೆಡ್ ದಿ KGF ಆ್ಯಂಡ್ ಅವರೆಲ್ಲರಿಗೂ ಬಂದು ತಿಳಿಸಿ ಇನ್ನೂ ವೆರಿ ಶಾರ್ಟ್ಲಿ ಬಂದು ಆಲ್ಮೋಸ್ಟ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್ ಆರ್ ರೆಡಿ ಟು ಟೇಕ್ ಓವರ್ ದಿ ಪ್ರಾಜೆಕ್ಟು. ಸೊ ಒನ್ಸ್ ಅದೆಲ್ಲ ಬಂದು ಕ್ಲಿಯರೆನ್ಸ್ ಆದಮೇಲೆ ದಿ ಪ್ರಾಜೆಕ್ಟ್ ಬಂದು ಟೇಕ್ ಆಫ್ ಆಗೋಕ್ಕೆ ಸಾಧ್ಯತೆ ಇದೆ.
ಇದನ್ನು ಮಾಡಿಕೊಟ್ಟಂಥ ನಮ್ಮ ಮಲ್ಲೇಶ್ ಬಾಬಿ ಅವರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಾಗೂ ಜನತಾದಳದ ವತಿಯಿಂದ ಕೂಡ ಅವರಿಗೆ ಅವರು ಕೃತಜ್ಞತೆಯನ್ನು ಮುಂದೆ ಸಲ್ಲಿಸಲಿಕ್ಕೆ ನಾವು ಬಯಸ್ತಾ ಇದ್ದೀವಿ. ಅದು ಒಂದು ಮಾತ್ರ ಅಲ್ಲ, ಎರಡನೇದಾಗಿ 25 ವರ್ಷದಿಂದ ಡಾಕ್ಟರ್ ಅಂಬೇಡ್ಕರ್ ಸ್ಟೇಡಿಯಂ BGML ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಅಂಬೇಡ್ಕರ್ ಸ್ಟೇಡಿಯಂ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟೇಡಿಯಂ ಇನ್ KGF ಕಾನ್ಸ್ಟಿಟ್ಯೂಯೆನ್ಸಿ. ಯುವಕರಿಗೆ, ಆಮೇಲೆ ಬಂದು ಈ ಸ್ಪೋರ್ಟ್ಸ್ ಪೀಪಲ್ಗೆ, ಇವರಿಗೆಲ್ಲ ಬಂದು ಅನುಕೂಲ ಆಗುವ ರೀತಿಯಲ್ಲಿ ನಮ್ಮ BGML ಕಾರ್ಮಿಕರ ಒಂದು ದಿನದ ಸಂಬಳವನ್ನು ಅದನ್ನು ಕೊಟ್ಟು ಅದನ್ನು ಕಟ್ಟಿ ಭಾಳ ದೊಡ್ಡದಾದ ಒಂದು ಫುಟ್ಬಾಲ್ ಟೂರ್ನಮೆಂಟ್ ಕೂಡ ನಡೆಸಿದ್ದಾರೆ, ಒಂದು ಮ್ಯೂಸಿಕಲ್ ಕಾನ್ಸರ್ಟ್ ನಡೆಸಿದ್ದಾರೆ. ಆ ನಂತರ 25 ವರ್ಷದಿಂದ ಬಂದು ಅದನ್ನು ಇತ್ತೀಚೆಗೆ ನೀವು ಮಾಧ್ಯಮದವರೆಲ್ಲ ಬಂದು ನೋಡಿರ್ತೀರಾ ಅದು ಯಾವ ರೀತಿ ಅದು ಅಲ್ಲಿ ಪರಿಸ್ಥಿತಿ ಇದೆ ಅಂತ. ಅದನ್ನು ಕೂಡ ಬಿಕಾಸ್ ಇಟ್ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ BML ಅಡ್ಮಿನಿಸ್ಟ್ರೇಷನ್, BML ಮ್ಯಾನೇಜ್ಮೆಂಟು ಮತ್ತು BGML ಮ್ಯಾನೇಜ್ಮೆಂಟ್ ಇಬ್ಬರನ್ನು ಕರೆಸಿ ಮಾತಾಡಿ ಅದನ್ನು ಇಮಿಡಿಯೇಟ್ಲಿ ಎಲ್ಲ ಕಂಪ್ಲೀಟ್ ಆ ಶ್ರಬ್ಸು ಮರಗಳು ಎಲ್ಲ ಕ್ಲೀನ್ ಮಾಡಿ ಕೊಡಬೇಕು ಅಂತ ಹೇಳಿ ಅವ್ರ ಡೈರೆಕ್ಷನ್ಸ್ ಮೇಲೆ ಇವಾಗ ಆ ವರ್ಕ್ ಸ್ಟಾರ್ಟ್ ಆಗಿದೆ. ಸೊ ದ ವರ್ಕ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಟು ಕ್ಲೀನ್ ದಿ ಎಂಟೈರ್ ಸ್ಟೇಡಿಯಂ. ಅದು ಮಾತ್ರ ಇಲ್ಲ, ನಮ್ಮ ಸನ್ಮಾನ್ಯ MP ಅವರು ಅವರ ಸ್ವಂತ ಅವರ MP ಲ್ಯಾಡ್ ಫಂಡಿಂದ ಅದನ್ನು ರೆನೋವೇಷನ್ ಮಾಡಲಿಕ್ಕೆ ಕೂಡ ಅವರು ಮುಂದೆ ಬಂದಿದ್ದಾರೆ. ಅವ್ರಿಗೂ ಅದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಬಯಸ್ತಾ ಇದ್ದೀವಿ. ಅದು ಮಾತ್ರ ಅಲ್ಲ, he has spoken to the joint secretary and the BGML management managing director to also contribute whatever is possible for the development of this stadium. ಇದೆಲ್ಲ ಆದ ನಂತರ ಇಟ್ ವಿಲ್ ಬಿ ಓಪನ್ ಟು ದಿ ಪಬ್ಲಿಕ್ಗೆ, ಸ್ಪೋರ್ಟ್ಸ್ ಪರ್ಸನ್ಗೆಲ್ಲ ಅದನ್ನು ಕೊಡುವಂಥ ಒಂದು ಪರಿಸ್ಥಿತಿಯನ್ನು ಕೂಡ ಅವರು ಮಾಡಿದ್ದಾರೆ. ಅದಕ್ಕೂ ನಮ್ಮ JDS ಪಕ್ಕದಿಂದ ಆಮೇಲೆ KGF ಜನರ ವತಿಯಿಂದ ಕೂಡ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ಅದಲ್ಲದೆ ಮೂರನೇ ವಿಚಾರ, ಶಾರ್ಟ್ಲಿ ಐ ಥಿಂಕ್ ಯು ಮೈಟ್ ಆಲ್ ನೋ ಅಬೌಟ್ ದಿ ರೀಸೆಂಟ್ ವಿಸಿಟ್. ಮಿಸ್ಟರ್ ಪಾಂಡ್ಯನ್ ವಾಸ್ ದಿ ಲೀಡರ್ ಫಾರ್ ದಟ್ ಇಶ್ಯೂ. ಅದು ಅವ್ರ ಮನೆ ಕಡೆ ಸೌತ್ ಟಾಂಗ್ ಬ್ಲಾಕು ಮತ್ತು ನಾರ್ತ್ ಟಾಂಗ್ ಬ್ಲಾಕಿಂದ ಈ ಕಡೆ ರಾಬರ್ಟ್ಸನ್ಪೇಟ್ ಕಡೆ ಬರಬೇಕಾದ್ರೆ ದರ್ ವಾಸ್ ಓನ್ಲಿ ಒನ್ ಅಂಡರ್ ಬ್ರಿಡ್ಜ್. ಅದು ಬ್ರಿಟಿಷ್ ಕಾಲದಿಂದ ಅದು ಹಂಗೆ ಇದೆ. ಅದು ಸ್ವಲ್ಪ ಲೀಕೇಜ್ ಇದೆ ಅಂತ ಹೇಳಿ ರೈಲ್ವೆ ಅಥಾರಿಟೀಸು ಅದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದರು. ಅಲ್ಲಿ ಏನಾದರೂ ಒಂದು ಹಾಸ್ಪಿಟಲ್ಗೆ ಹೋಗಬೇಕು ಎಮರ್ಜೆನ್ಸೀಸ್ಗೆ ಅಂದರೆ ದಟ್ ಈಸ್ ದಿ ಓನ್ಲಿ ವೇ. ಸೊ ಅಂಥ ಇದನ್ನು ಮುಚ್ಚಿಟ್ಟಿದ್ದರು. ಅದನ್ನು ಕೂಡ ನಮ್ಮ ಮಾನ್ಯ MP ಅವರು ನಮ್ಮ ಪಾಂಡ್ಯನ್ನು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಜನರಲ್ ಪಬ್ಲಿಕ್ ಎಲ್ಲ ರಿಕ್ವೆಸ್ಟ್ ಮೇಲೆಗೆ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ನ ಮಾಡಿಸಿ ಸಂಬಂಧಪಟ್ಟ ಅಧಿಕಾರಿಯನ್ನೆಲ್ಲ ಅವರು ಕರೆಸಿ ಇಮಿಡಿಯೇಟ್ಲಿ ವಿತಿನ್ 1 week's ಟೈಮ್ ಐ ವಾಂಟೆಡ್ ಎ ಫಿಸಿಬಿಲಿಟಿ ರಿಪೋರ್ಟ್ ಫಾರ್ ಡೆವಲಪಿಂಗ್ ದಿಸ್ ಅಂತ ಹೇಳಿ. ಅದು ಮಾತ್ರ ಅಲ್ಲ, ಅಲ್ಲಿನೇ ಮಾಡೋಕ್ಕಾಗದೇ ಹೋದರೆ ಬೇರೆ ಕಡೆ ಸ್ಥಳ ಗುರುತಿಸಿ ಅವತ್ತೇ ಅದನ್ನು ಡೈರೆಕ್ಷನ್ಸ್ ಕೊಟ್ಟು ಹೋದರು. ಅದನ್ನು ಹೋದ ಮೇಲೆ ಅವ್ರು ಸುಮ್ಮನೆ ಬಿಟ್ಟಿಲ್ಲ. ಈ ಹ್ಯಾಸ್ ಬೀನ್ ವಿಗರಸ್ಲಿ ಫಾಲೋಯಿಂಗ್ ದಿ ಕನ್ಸರ್ನ್ಡ್ ಅಥಾರಿಟೀಸ್. ಇವಾಗ ದಿ ಅಥಾರಿಟೀಸ್ ಗಿವೆನ್ ಫೀಸಿಬಿಲಿಟಿ ರಿಪೋರ್ಟು ಬೇರೆ ಕಡೆ ಆ ಬ್ರಿಡ್ಜನ್ನ ಕಟ್ಕೊಡ್ತೀವಿ, ಅಲ್ಲಿ ಫೀಸಿಬಿಲಿಟಿ ಇದೆ ಅಂತ ಹೇಳಿ ಒಂದು ರಿಪೋರ್ಟು ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಮೇರೆಗೆ ದ ರೈಲ್ವೆ ಅಥಾರಿಟೀಸ್ ಹ್ಯಾಸ್ ಟು ಪ್ಲ್ಯಾನ್ ದಿ ಎಸ್ಟಿಮೇಟ್ and the fund will be released and very shortly that work also will be taken up. For this also we convey our heartfelt thanks to our honorable member of parliament Mr. Mallesh Babu. So ಇದು ಮಾತ್ರ ಇಲ್ಲ, ನಾಲ್ಕನೇ ವಿಷಯ ಏನಂತ ಹೇಳಿದ್ರೆ ಮಾಡ್ತಾರೆ ಅಂದರೆ ಟೆಂಡರ್ ಅನ್ನೋದು ಹೆಸರಲ್ಲಿ ಒಳ್ಳೆ ಮರಗಳನ್ನ ಮಾತ್ರ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಲೋಕಲ್ಲೇ ಅವ್ರು ಟೆಂಡರ್ ತಗೊಳ್ಳೋದು. ಬಟ್ ಬೇರೆ ಮರಗಳು ಡೇಂಜರಸ್ ಕಂಡೀಷನ್ ಸರಿ ಇರೋ ಮರನೆಲ್ಲ ಅದನ್ನು ಹಂಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಯಾಕಂದರೆ ಅಲ್ಲಿ ದುಡ್ಡು ಜಾಸ್ತಿ ಬರೋದಿಲ್ಲ. ಸೊ ಇದನ್ನು ಕೂಡ ಸೀರಿಯಸ್ ಆಗಿ ಅವರು MP ಅವರು ವಾರ್ನಿಂಗ್ ಮಾಡಿ ಫಾರೆಸ್ಟ್ ಅಫಿಷಿಯಲ್ಸ್ನ ಕರೆಸಿ ಐಡೆಂಟಿಫೈ ವಿಚ್ ಎವರ್ ಟ್ರೀಸ್ ಆರ್ ನಾಟ್ ಗುಡ್ ಇನ್ ಶೇಪ್, ತುಂಬ ಓಲ್ಡ್ ಆಗಿರೋದನ್ನು ಯಾವುದೇ ಇದ್ರೂ ಜನರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಎಲ್ಲ ಟ್ರೀಸ್ನು ಅವರು ಲಿಸ್ಟ್ ಔಟ್ ಮಾಡಿ ಲಿಸ್ಟ್ನ ಸಬ್ಮಿಟ್ ಮಾಡಿದ್ದಾರೆ. ಡ್ಯೂಲಿ ದ BGML ಅಥಾರಿಟೀಸ್ ವಿಲ್ ಕಾಲ್ ಫಾರ್ ಎ ಟೆಂಡರ್ ಆ್ಯಂಡ್ ಅಕಾರ್ಡಿಂಗ್ಲಿ ದಿಸ್ ಕಟ್ಟಿಂಗ್ ಆಫ್ ದಿಸ್ ಟ್ರೀಸ್ ವಿಲ್ ಬಿ ಟೇಕನ್ ಅಪ್. ಸೊ ಇದೆಲ್ಲ ಈ 4 ವಿಷಯಗಳು ಕೂಡ ಅನೇಕ ಬಾರಿ ಅವರು ಯಶಸ್ವಿಯಾಗಿ ಇದನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ಅವ್ರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ಸಾರ್ವಜನಿಕರ ವತಿಯಿಂದ ಅವ್ರಿಗೆ ನಾವು ಕೃತಜ್ಞತೆ ತಿಳಿಸ್ತಾ ಇದ್ದೀವಿ. ಇದೆಲ್ಲ ಯಾತಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನಿಮಗೆಲ್ಲ ಗೊತ್ತಿರುತ್ತೆ, ಕೆಲವು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನು ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ವಾರ್ಡಲ್ಲಿ ಓಟ್ ಬಂದಿಲ್ಲ ಅಂತ ಹೇಳಿದರೆ ಆ ವಾರ್ಡ್ಗೆ ಹೋಗಿದ ತಕ್ಷಣ ನೀವೇನು ನನಗೆ ಓಟ್ ಹಾಕಿದಿರಿ ರೀ, ನಿಮ್ಮ ಓಟ್ ನನಗೆ ಬಂದಿದೆಯಾ ಅಂತ ಹೇಳಿ ಮಾತಾಡೋವಂಥ ಒಂದು ಸದಸ್ಯರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ತಕ್ಕಂಥ ಈ ಕಾಲದಲ್ಲಿ ನಮ್ಮ MP ಗೆ KGF ಕಾನ್ಸ್ಟಿಟ್ಯೂನ್ಸಿಲಿ ಭಾಳ ಕಡಿಮೆ ಮತಗಳೇ ಬಂದಿದೆ. ಇದ್ರೂ ಈ ಹ್ಯಾಸ್ ನಾಟ್ ಟೇಕನ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್.
As a public servant, as a representative of the parliament, he has sincerely taken up the issues of this BGML. ಸಿನ್ಸಿಯರ್ಲಿ ಬಂದು ಅವರು ಲಾಯಲ್ಟಿಯಿಂದ ಬಂದು ಅವರು ಕೆಲಸಗಳನ್ನ ಬಂದು ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಒಂದು MP ಬಂದು ನಮ್ಮ KGF ಕ್ಷೇತ್ರಕ್ಕೆ ಬಂದಿರೋದು ಒಂದು ಭಾಳ ಒಂದು ಒಳ್ಳೆಯ ಸಂದತಿ ಆಗುತ್ತೆ. ಸೊ ಇದು ಮಾತ್ರ ಇಲ್ಲ, ನಮಗೆ ಯಾವುದೇ ಕಾರಣಕ್ಕೂ BGML ಪ್ರದೇಶದಲ್ಲಿ ಆಗಲಿ ಅಥವಾ BEML ಪ್ರದೇಶದಲ್ಲಿ ಆಗಲಿ ಅಥವಾ ಬಂದು ರಾಬರ್ಟ್ಸನ್ ಪೇಟ್ ಸಿಟಿ ಮುನ್ಸಿಪಲ್ ಏರಿಯಾದಲ್ಲಾಗಲಿ ಅಥವಾ ಬಂದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಕಿರಣ್ ಅವರೇ ಬನ್ನಿ ಒಳಗಡೆ. ಹಾಂ, ಎಲ್ಲ ನೀವೇ ಫಸ್ಟ್ ಮಾತಾಡಿದ್ದು, ಬಟ್ ಲೇಟಾಗಿ ಬಂದಿದ್ದೀರಾ. ಸೊ ಇದೆಲ್ಲ ಬಂದು ನಾವು ಯಾತಕ್ಕೆ ಇದೆಲ್ಲ ಬಂದು ನಾವು ಸಹಕಾರ ಕೊಡಬೇಕಾಗತ್ತೆ. ಐ ರಿಕ್ವೆಸ್ಟ್ ದಿ ಮೀಡಿಯಾ ಪೀಪಲ್, ದ ಜನರಲ್ ಪಬ್ಲಿಕ್ ಟು ಕೋಆಪರೇಟ್ ವಿತ್ ದಿ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್. ವಾಟ್ ಎವರ್ ಇಶ್ಯೂಸ್ ಆರ್ ದೇರ್ ಬಿಫೋರ್ ದಿ ಪಬ್ಲಿಕ್, ಅದನ್ನು ಬಂದು ಅವ್ರ ಜೊತೆಗೆ ಮಾತಾಡಿ ಏನಿದೆಯೋ ಬಂದು ಬಗೆಹರಿಸ್ಕೊಂಡು ಹೋಗೋದು ಒಳ್ಳೆಯದಾಗುತ್ತೆ. ವಿ ಹ್ಯಾವ್ ಟು ಮ್ಯಾಕ್ಸಿಮಮ್ ಅವರ ಶಕ್ತಿ ಏನಿದೆ ಅದನ್ನು ಬಂದು ನಾವು ಎಕ್ಸ್ಪ್ಲಾಯ್ಟ್ ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಂದರೆ ನಮ್ಮ ಕ್ಷೇತ್ರದ ಒಂದು ಅಭಿವೃದ್ಧಿ ಆಗುತ್ತೆ. ನಾವು ಬಂದು ಇನ್ನೂ ಕೆಲವು ವಿಷಯಗಳನ್ನ ಕೂಡ ಮಾತಾಡಿದ್ವಿ. ಬಟ್ ಇದರಲ್ಲಿ ಏನಂತಾಗಿದ್ರೆ ದಿ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ should take up certain matters with the MP also, but she is reluctant to meet the MP and discuss about various development issues. ನೋಡಿ, ಈಗ MG ಮಾರ್ಕೆಟ್ ಇದೆ, ನಿಮಗೆಲ್ಲ ಗೊತ್ತಿರುತ್ತೆ. ಇಟ್ ಈಸ್ ಅ ವೆರಿ ಪೈನಿಯರ್ ಮಾರ್ಕೆಟ್. ಸ್ಟಿಲ್ ನಾವು ಆಲ್ಮೋಸ್ಟ್ ಆಲ್ ದಿ ಮಾರ್ಕೆಟ್ಸ್ ಇನ್ ದಿ ಸ್ಟೇಟ್ ಹ್ಯಾಸ್ ಬೀನ್ ರೆನೋವೇಟೆಡ್. ಅದೆಲ್ಲ ಬಂದು ಸುಮಾರು ಬ್ರಿಟಿಷ್ ಕಾಲದಿಂದ ಬಂದು ಅದು ಹಂಗೇ ಇದೆ. ಇವಾಗ KGF ಕ್ಷೇತ್ರದಲ್ಲಿ ಬಂದು ಪಾರ್ಕಿಂಗ್ಗೆ ಬಂದು ಜಾಗ ಇಲ್ಲ, ಎಲ್ಲೆಲ್ಲಿ ನಿಲ್ಲಿಸಿದ್ರೂ ಬಂದು ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ. ಸೊ ಇದೆಲ್ಲ ಬಂದು ಯೋಚನೆ ಮಾಡಿಬಿಟ್ಟು ದೂರದೃಷ್ಟಿ ಇಟ್ಕೊಂಡು ಏನು ಮಾಡಬೇಕಂತ ಹೇಳಿದ್ರೆ ಅದು ಎಂಟೈರ್ BGML MG ಮಾರ್ಕೆಟ್ ಏರಿಯಾದಲ್ಲಿ ಇರ್ತವೆ, MG ಮಾರ್ಕೆಟ್ನ ರೆನೋವೇಟ್ ಮಾಡಬೇಕು. ಒಂದು ದೊಡ್ಡ ಒಂದು ಮಾಲ್ ಥರ ಮಾಡಿಬಿಟ್ಟು ಅಂಡರ್ಗ್ರೌಂಡಲ್ಲಿ ಬಂದು ಒಂದು ಪಾರ್ಕಿಂಗ್ ಸ್ಪೇಸ್ ಯಾವ ರೀತಿ ಬಂದು ನಮ್ಮ KR ಮಾರ್ಕೆಟ್ ಇದೆ ಬೆಂಗಳೂರಲ್ಲಿ, ಆ ಥರ ಬಂದು ಇದನ್ನು ಮಾಡ್ಬೋದು. ಇಟ್ ಈಸ್ ಒನ್ ಆಫ್ ದಿ ಬ್ಯೂಟಿಫುಲಿ ಪ್ಲ್ಯಾನ್ಡ್ ಮಾರ್ಕೆಟ್ ಬೈ ದಿ ಬ್ರಿಟಿಷ್ ಪೀಪಲ್. ಸೊ ಅಂಥ ಒಂದು ಮಾರ್ಕೆಟಲ್ಲಿ ಬಂದು ಇದು ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ಟ್ರೇಡರ್ಸ್, ನಮ್ಮ ವ್ಯಾಪಾರಿಗಳು ಏನಿದ್ದಾರೆ ಅವ್ರಿಗೂ ಕೂಡ ಬಂದು ಅನುಕೂಲ ಆಗುತ್ತೆ. ದಿ ಎಂಟೈರ್ ತಾಲೂಕಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಂದು ವ್ಯಾಪಾರ ಮಾಡೋದಕ್ಕೆ ಇಲ್ಲಿ ನಮ್ಮ KGFಗೆ ಬರ್ತಾ ಇದ್ದಾರೆ. ಅದನ್ನು ಬಂದು ಇವರು ಇಬ್ಬರು ಸೇರಿ ಮಾತಾಡಿದ್ರೆ ದೇ ಕ್ಯಾನ್ ಟೇಕ್ ಅಪ್ ಸಮ್ ವರ್ಕ್. ಆಮೇಲೆ MLA ಫಂಡ್ ಇರುತ್ತೆ, MP ಫಂಡ್ ಇರುತ್ತೆ, ಜೊತೆಗೆ ಬಂದು ಮಾನ್ಯ ಸ್ಟೇಟ್ ಗೌರ್ಮೆಂಟದು ಫಂಡ್ಸ್ ಕೂಡ ಬಂದು ಉಪಯೋಗ ಮಾಡಿ ಕೆಲವೊಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ನ ಮಾಡಬೇಕಾಗತ್ತೆ. ನಾವು ನೋಡ್ತಾ ಇದ್ದೀವಿ, ಇದು ಓನ್ಲಿ ಇನ್ ದ ಮೇನ್ ರೋಡ್ಸಲ್ಲಿ ಮಾತ್ರ ಸ್ಟ್ರೀಟ್ ಲೈಟ್ಸ್ ಭಾಳ ಶೈನಿಂಗ್ ಆಗಿದೆ. ವಿ ಅಪ್ರಿಷಿಯೇಟ್ ಫಾರ್ ದಟ್ ಡೆವಲಪ್ಮೆಂಟಲ್ ವರ್ಕ್. ರೋಡ್ಸ್ ಎಲ್ಲ ಬಂದು ಮೇನ್ ರೋಡ್ಸಲ್ಲಿ ಬಂದು ವೈಡನಿಂಗ್ ಮಾಡಿದ್ದಾರೆ, ಅದನ್ನು ಕೂಡ ನಾವು ಅಪ್ರಿಷಿಯೇಟ್ ಮಾಡ್ತಾ ಇರ್ತೀವಿ. ಬಟ್ ದ ಥಿಂಗ್ ಈಸ್ ಇನ್ ದಿ ಇಂಟೀರಿಯರ್ ಪಾರ್ಟ್ ಆಫ್ ದಿ KGF ಸಿಟಿ ಆ್ಯಸ್ ಇಟ್ ಈಸ್ ವೇರ್ ಇಟ್ ಈಸ್ ಬೇಸಿಸ್ನಲ್ಲೇ ಇದೆ. ನಗರಸಭೆ ಕೌನ್ಸಿಲರ್ಸು ಎಲ್ಲ ಬಂದು ಎಷ್ಟು ಜನ ಇಲ್ಲಿ ಕೆಲಸ ಮಾಡಿದ್ದಾರೆ ಮಾಡಿಲ್ಲ ಅಂತ ನಮಗೆ ಗೊತ್ತಿರುತ್ತೆ. ಇದರಲ್ಲಿ ಭ್ರಷ್ಟಾಚಾರ ಇರುತ್ತೆ. ಇವಾಗ ಬಂದು ಇತ್ತೀಚೆಗೆ ನಾವು ನೋಡಿದ್ದೀವಿ, ಲಾಸ್ಟ್ ಟೈಮ್ ಕೂಡ ಬಂದು ನಮ್ಮ ಗ್ರಾಮೀಣ ಭಾಗದಲ್ಲಿ ಎಷ್ಟೊಂದು ಸುಮಾರು ಒಂದು 500 to 600 acres ಆಫ್ ಲ್ಯಾಂಡ್ ಹ್ಯಾಸ್ ಬೀನ್ ಎಕ್ಸ್ಪ್ಲಾಯ್ಟೆಡ್, ಫಾರ್ ವಿಚ್ ಶಿ ಈಸ್ ದಿ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಈಸ್ ದಿ ಚೇರ್ಮ್ಯಾನು. ಅದೆಲ್ಲ ಬಂದು ನಮ್ಮ ಕಣ್ಣು ಮುಂದೆನೇ ಬರ್ತಾ ಇದೆ. ವೈ ದಿಸ್ ಕೈಂಡ್ ಆಫ್ ಲ್ಯಾಪ್ಸಸ್ ಶುಡ್ ಕಂಟಿನ್ಯೂಸ್ಲಿ ಅಕರ್ ಇನ್ KGF ಕಾನ್ಸ್ಟಿಟ್ಯೂನ್ಸಿ? ಯಾಕೆ ಇಲ್ಲಿರ್ತಕ್ಕಂಥ ಜನರು ಬಂದು ಅವರು ಅಷ್ಟು ಯಾರು ಏನು ಕೇಳೋದಿಲ್ಲ ಅಂತ ಇದೆಲ್ಲ ಬಂದು ಮಾಡ್ತಾ ಇದ್ದಾರಾ ಏನು ಅಂತ ನಮ್ಗೆ ಗೊತ್ತಿಲ್ಲ. ಸೊ ಇದೆಲ್ಲ ಬಂದು ಒಂದು ಅಭಿವೃದ್ಧಿ ದೃಷ್ಟಿನಲ್ಲಿ ಹೋದರೆ ಭಾಳ ನಮ್ಮ KGFಗೆ ಇಬ್ಬರು ಸೇರಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಮಾತನ್ನು ಬಂದು ತಮ್ಮ ಮುಂದೆ ಬಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದು ಮಾತ್ರ ಅಲ್ಲ, ಬೇರೆ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ನಮ್ಮ MP ಅವರು ಬಂದು ಸಹಕಾರ ನೀಡ್ತೀವಿ. ಮೊನ್ನೆ ತಾನೇ ಬಂದು ಫೋನ್ ಮಾಡಿ ಇದೆಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಬಂದು ಸ್ವಲ್ಪ ತಿಳಿಸಿ, ಅವ್ರ ಮುಖಾಂತರ ಕೂಡ ಬಂದು ಏನಾದರೂ ಸಲಹೆ ಇದ್ದರೆ ಬಂದು ನಮಗೆ ಕೊಡೋಕ್ಕೆ ಹೇಳಿ. ನಾನು ಯಾವುದೇ ಸಲಹೆ ಅವ್ರು ಕೊಟ್ಟರು ಬಂದು ನಾನು ತೊಗೊಳ್ಳೋಕ್ಕೆ ನಾನು ರೆಡಿಯಾಗಿರ್ತೀನಿ. ಬಿಕಾಸ್ ಐ ಆಮ್ ಡೆರ್ತ್ ಆಫ್ ದಿ ಇಶ್ಯೂಸ್ ಅಂತ ಹೇಳಿದ್ದಾರೆ. ಡೆರ್ತ್ ಆಫ್ ದಿ ಇಶ್ಯೂಸ್ ಏನಂದರೆ ಅವ್ರಿಗೆ ಬಂದು ಇನ್ನೂ ಜಾಸ್ತಿ ಹೆಚ್ಚಿಗೆ ಕೆಲಸಗಳು ಕೊಡಬೇಕು ಅನ್ನೋ ಒಂದು ಆಸೆ ಅವ್ರಿಗಿದೆ, ಮಾಡಬೇಕಂತ ಒಂದು ಉತ್ಸಾಹ ಇದೆ. ಅಂಥ ಒಂದು ಉತ್ಸಾಹ ಇರತಕ್ಕಂಥ ಮಾನ್ಯ MP ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಮತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಮೇಲೆ ಸಾರ್ವಜನಿಕರ ವತಿಯಿಂದ ಕೂಡ ಅವರಿಗೆ ನಾವು ಧನ್ಯವಾದಗಳು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ಡೆವಲಪ್ಮೆಂಟ್ ಮಾಡಿಲ್ಲ, ಜನ ಯಾರು ಕೇಳ್ತಾ ಇಲ್ಲ, ನೀವು ಯಾಕೆ ಕೇಳ್ತಾ ಇಲ್ಲ? ನೀವು ಅಲ್ವಾ ಸರ್? ಇದೆಲ್ಲ ಇವಾಗ ನಾನು ನೋ ಸಿ ವಾಟ್ ಎವರ್ ಐ ಆಮ್ ಆಸ್ಕಿಂಗ್ ವಿತ್ ದಿ MP, ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್ ವಿತ್ ಅವರ್ ಮೀಡಿಯಾ. ಬಟ್ ವಾಟ್ ಎವರ್ ಇಟ್ ಈಸ್ ಬಿನ್ ಡನ್, ನೋ, ಇಟ್ ಈಸ್ ಆಲ್ ದಿ ಇಶ್ಯೂಸ್ ರೈಸ್ಡ್ ಬೈ ಮೀ. ವಾಟ್ ಎವರ್ ದ ಇಶ್ಯೂಸ್ ದಟ್ ಬಿನ್ ರೈಸ್ಡ್ ನೌ, ಇಟ್ ವಾಸ್ ರೈಸ್ಡ್ ಬೈ ಮೀ. ಈಗ BGML ವಿಚಾರ ಇರಲಿ, ಹೌಸಿಂಗ್ ವಿಷಯ ಇರಲಿ, ಓನರ್ಶಿಪ್ ರೈಟ್ಸ್. ಹಾಂ, ಹೌದು ಹೌದು ಹೌದು. ಇಲ್ಲ, ಮಾತಾಡ್ತಾ ಇದ್ದೀವಲ್ಲ. ಸಿ, ಐ ಆಮ್ ರೈಟ್ ಫ್ರಮ್ ದಿ ಬಿಗಿನಿಂಗ್. ಈ ಥರ KGF ಅಲ್ಲಿ ಇಷ್ಟೇ ಆಗ್ತಾ ಇದೆ. ಇದನ್ನು ಇನ್ನೂ ಸ್ವಲ್ಪ ಹೆಚ್ಚಿಗೆ ಬಂದು ಮಾಡಬೇಕು.
ಸಿ ಮೈ ಇಂಟ್ರೆಸ್ಟ್ ಇನ್ ದಿಸ್ ಕಾನ್ಸ್ಟಿಟ್ಯೂನ್ಸಿ. ಇವಾಗ ಎಮ್ ಜಿ ಮಾರ್ಕೆಟ್ ಬಗ್ಗೆ ಹೇಳಿದೆ ನಾನು. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ವೆನ್ ವಿ ರೈಸ್ ಎನ್ ಇಶ್ಯೂ ದೇ ಥಿಂಕ್ ದಟ್ ಇಟ್ ಈಸ್ ಅನ್ ಅಪೋಸಿಷನ್. ನಾವು ಒಂದು ಪಬ್ಲಿಕ್ ಇಶ್ಯೂಸ್ ಮಾತಾಡೋಕೆ ಹೋದರೆ, ಕೊರತೆ ಬಗ್ಗೆ ನಾವು ಹೇಳೋಕೆ ಹೋದರೆ, ದಟ್ ಬಿಕಮ್ಸ್ ಅನ್ ಅಪೋಸಿಷನ್. ಪೀಪಲ್ ಥಿಂಕ್ ಇನ್ ಅದರ್ವೈಸ್. ಸೊ ನಮಗೇನಂತ ಹೇಳಿದ್ರೆ, ವಿ ವಾಂಟೆಡ್ ಎ ಕಾರ್ಡಿಯಲ್ ಅಟ್ಮಾಸ್ಫಿಯರ್ ಟು ಬಿ ಕ್ರಿಯೇಟೆಡ್ ಇನ್ KGF. ಪಾಲಿಟಿಕ್ಸ್ ಬಂದು ಬೇರೆ ಕಡೆ, ಪಾಲಿಟಿಕ್ಸ್ ಬಂದು ಎಲೆಕ್ಷನ್ ಟೈಮಲ್ಲಿ ನಾವು ಬಂದು ಅಪೋಸ್ ಮಾಡ್ಬೋದು. ಬಟ್ ಇಂಥ ಸಂದರ್ಭದಲ್ಲಿ ನಾನು ಯಾತಕ್ಕೆ ನಮ್ಮ ಹತ್ರ ನಾನು ಹಂಚ್ಕೊಳ್ತಾ ಇದ್ದೀನಿ, ಇಂಥ ಡೆವಲಪ್ಮೆಂಟ್ಸ್ ಎಲ್ಲ ಬಂದು ದೇರ್ ಇಸ್ ಲ್ಯಾಕ್. ಸಿಟಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನಲ್ಲಿ ದೇರ್ ಇಸ್ ಲ್ಯಾಕ್ ಆಫ್ ಅಡ್ಮಿನಿಸ್ಟ್ರೇಷನ್. ಈವನ್ ಇವಾಗ ಎಮ್ ಜಿ ಮಾರ್ಕೆಟ್ ಬಗ್ಗೆ ಹೇಳಿದ್ದೀನಿ, ದೇರ್ ಇಸ್ ಅ ಲ್ಯಾಕ್ ಆಫ್ ಆಲ್ ದಿಸ್ ಡೆವಲಪ್ಮೆಂಟ್ಸ್. ಓನ್ಲಿ ಏರಿಯಲ್ ವ್ಯೂ ಅಲ್ಲಿ ಮಾತ್ರ ಬಂದು ಚೆನ್ನಾಗಿದೆ ನೋಡೋಕ್ಕೆ. ಬಿಕಾಸ್ KGF is going to become an integrated township. Industrial integrated township has been declared by the government of Karnataka. But after the declaration of the government of Karnataka's industrial area, no funds has been released. No development activities has been taken up. ಬರೀ ಡಿಕ್ಲರೇಷನ್ ಮಾಡಿಬಿಟ್ರೆ ಸಾಕ. ನಾವು ಇದು ಡಿಕ್ಲರೇಷನ್ ಮಾಡಬೇಕಂತ ಸುಮಾರು 25-30 ವರ್ಷದಿಂದ ಬಂದು ನಾವು ಕೇಳ್ತಾ ಇದ್ದೀವಿ. ದಟ್ ದಿ KGF is having the potential to be becoming an ಹೊಸೂರು ಟೈಪ್ ಆಫ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ನಾವು ಕೇಳ್ತಾ ಇದ್ದೀವಿ. ಅದು ಏನೋ ಬಂದು ಇಷ್ಟು ವರ್ಷಗಳಿಂದ ನಾವು ಕೇಳ್ಕೊಂಡು ಬಂದಿದ್ದು, ಇವತ್ತು ಇಟ್ ಹಸ್ ಕಮ್ ಟು ದಿ ಫ್ರೂಟ್ಫುಲ್ ರಿಸಲ್ಟ್ ಹಸ್ ಕಮ್. But after the getting the fruitful results, where is the roots for that? Where is the development project for that? Where is the estimated created for that? ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ ಕೆಲವಾರು ಮೀಟಿಂಗಲ್ಲಿ ಬಂದು, ಆ ಇಂಡಸ್ಟ್ರಿ ಬರ್ತದೆ, ಈ ಇಂಡಸ್ಟ್ರಿ. ಹೌ ಕ್ಯಾನ್ ದ ಇಂಡಸ್ಟ್ರೀಸ್ ಕಮ್ ವೆನ್ ಯು ಡೋ ನಾಟ್ ಕ್ರಿಯೇಟ್ ದಿ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್? ದೇರ್ ಇಸ್ ನೋ ರೋಡ್ಸ್ ಇನ್ ದ ಇಂಡಸ್ಟ್ರಿಯಲ್ ಏರಿಯಾ. ವೇರ್ ಇಸ್ ದಿ ಇಂಡಸ್ಟ್ರಿಯಲ್ ಏರಿಯಾ? ಇಯರ್ ಮಾರ್ಕ್ ಮಾಡಿದಾರಾ? ಮಾಡಿಲ್ಲ. ಅದಕ್ಕೆ ಬೇಕಾದ ಡೆವಲಪ್ಮೆಂಟ್ ಮಾಡಿದಾರಾ? ಏನು ಮಾಡಿಲ್ಲ. ವಿ ರಿಕ್ವೈರ್ ಏನು ಹೈಲಿ ಆರ್ಟಿಫಿಷಿಯಲ್ ಕ್ರಿಯೇಷನ್. ಯಾರು ಬಂದು ಒಂದು ಆರ್ಕಿಟೆಕ್ಟ್ ಇದ್ದಾರೋ, ಒನ್ ಆಫ್ ದಿ ಫೈನೀರ್ ಆರ್ಕಿಟೆಕ್ಟ್ ಯಾರಾದರೂ ಒಬ್ಬರನ್ನ ಕರೆಸಿ ಈ ಇಂಡಸ್ಟ್ರಿಯಲ್ ಲೊಕೇಶನ್ನ ಬಂದು ಕ್ಲಿಯರಾಗಿ ಬಂದು ಲೇಔಟ್ ಫಾರ್ಮೇಷನ್ ಮಾಡಬೇಕು. ಈ ಲೇಔಟ್ ಫಾರ್ಮೇಷನ್ ಬೇಕಾದ್ರೆ ರಿಯಲಿ ಮೋರ್ ದೆನ್ 500 crores ಇಸ್ ರಿಕ್ವೈರ್ಡ್. ವೇರ್ ಈಸ್ ದಿ ಮೋಟೋ ಫಾರ್ ದಟ್? ಎಲ್ಲ ಬಂದು ಏನು ನಡೀತಾ ಇಲ್ಲ. ಸೊ ಈ ರಾಜ್ಯ ಸರ್ಕಾರದಲ್ಲಿ ಮಾಡಬೇಕಾದ ಕೆಲಸಗಳು ಬಂದು ಭಾಳಷ್ಟಿದೆ. ಅದಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಬ್ಬರು ಸೇರಿ ನೀವು ಫೈಟ್ ವಿತ್ ದಿ ಚೀಫ್ ಮಿನಿಸ್ಟರ್ ಆಲ್ಸೋ ಫಾರ್ ದಿ ಫಂಡ್ಸ್ ಟು ಬಿ ರಿಲೀಸ್ಡ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿಸ್ ಇಂಟಗ್ರೇಟೆಡ್ ಇಂಡಸ್ಟ್ರಿಯಲ್ ಟೌನ್ಶಿಪ್. ಸೊ ಅದರಿಂದ ನಮ್ಮ ಯುವಕರಿಗೆ ಬಂದು ಆದಷ್ಟು ಬೇಗ ಈ ಟ್ರೈನ್ನ ಬಂದು ನಿಲ್ಲಿಸ್ಬೇಕಂತಿದ್ದೀವಿ. ಎಷ್ಟು ದೂರ ಬಂದು ಇಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಆಗುತ್ತೋ ಆವಾಗ ಟ್ರೈನ್ ಬಂದು ಹೋಗೋದು ಕಡಿಮೆ ಆಗುತ್ತೆ. ಜನ ಬಂದು ಇವತ್ತುವರೆಗೂ ಬಂದು ನಾನು ಹೇಳ್ತಾ ಇದ್ದೀನಿ, ಸುಮಾರು ಸಾವಿರಾರು ಜನ ಯುವಕರು ಬಂದು ನಾವು ಟ್ರಾವೆಲ್ ಮಾಡ್ತಾ ಇದ್ರಲ್ಲ, ಇದು ಯಾವಾಗ ನಿಲ್ಲುತ್ತೆ? ಯಾವಾಗ ದಿ ಟ್ರೈನ್, ದಿ ಡಿಮಾಂಡ್ ಫಾರ್ ದಿ ಟ್ರೈನ್ ಟು ಇನ್ಕ್ರೀಸ್ ದಿ ಟ್ರೈನ್ ಮಸ್ಟ್ ಬಿ ಸ್ಟಾಪ್ಡ್. ಇವಾಗಲೂ ಕೇಳ್ತಾ ಇದ್ದೀವಿ, ಈ ರೂಟಲ್ಲಿ ಒಂದು ಹೋಗಬೇಕು, ಈ ಟೈಮಿಂಗ್ ಒಂದು ಬೇಕಂತ ನಾವು ಕೇಳ್ತಾನೇ ಇದ್ದೀವಿ. ಬಿಕಾಸ್ ದೇರ್ ಇಸ್ ಡಿಮಾಂಡ್ ಫಾರ್ ದಟ್. ಸೊ ಅದನ್ನು ಬಂದು ಕಡಿಮೆ ಮಾಡಬೇಕಾದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಶುಡ್ ಟೇಕ್ ಪ್ಲೇಸ್. ನಮ್ಮ ಅಂದಾಜಿಗೆ ಇಲ್ಲಿ ಕರೆಕ್ಟಾಗಿ ಬಂದು ಪ್ಲ್ಯಾನ್ ಮಾಡಿ ಇವರೆಲ್ಲ ಬಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರೆ more than 50,000 employment opportunities can be created in KGF. So that is for sure. ನಿನ್ನೆವರೆಗೆ ಬಂದು ನಾವೆಲ್ಲ ಬಂದು ಬೇರೆ ಊರಿಗೆ ಹೋಗ್ತಾ ಇರೋದೆಲ್ಲ ಬಂದು ನಿಲ್ಲಿಸಿ, ಬೇರೆ ಊರಿನವರೆಲ್ಲ ಬಂದು ನಮ್ಮ KGF ಕ್ಷೇತ್ರದಲ್ಲಿ ಬಂದು ಕೆಲಸ ಮಾಡೋದಕ್ಕೆ, ಕೆಲಸ ಸಿಗೋಕ್ಕೆ ಅವಕಾಶಗಳಿದೆ. ಸೊ ದಿಸ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ಎಕ್ಸ್ಪ್ಲಾಯ್ಟೆಡ್. ಎಲೆಕ್ಷನ್ ಮೋಟೋ ಇಟ್ಕೊಂಡು ಇಷ್ಟುವರೆಗೆ ನಾವು ಮಾಡಿದ್ರೆ ಸಾಕು, ಇದನ್ನು ಇಟ್ಟು ದುಡ್ಡು ಕೊಟ್ಟು ಏನೋ ಗೆಲ್ಬಿಡ್ಬೋದು ಅಂತ ಒಂದು ಉದ್ದೇಶ ಬಂದು ನಿಲ್ಲಿಸಿ, ಆದಷ್ಟು ಬೇಗನೆ ಬಂದು ನಮ್ಮ KGF ಕ್ಷೇತ್ರಕ್ಕೆ ಬಂದು ಏನು ಅವರು ಇವಾಗ ಅಧಿಕಾರವನ್ನು ಬಂದು ವಹಿಸಿದ್ದಾರೋ ಇಷ್ಟು ವರ್ಷದಿಂದ, ಅದನ್ನು ಬಂದು ಪ್ರಾಪರಾಗಿ ಬಂದು ಜನರಿಗೆ ಬಂದು ಒಂದು ಗಿಫ್ಟಾಗಿ ಕೊಡಬೇಕು. ಸೊ ದಟ್ ಈಸ್ ದಿ ಅಪ್ರೋಚ್ ವಾಟ್ ಐ ರಿಕ್ವೆಸ್ಟ್ ಫ್ರಮ್ ದಿಸ್ ಟೂ ಪೀಪಲ್ ಟು ಗೆಟ್ ಕೋಆರ್ಡಿನೇಷನ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿಸ್ ಕಾನ್ಸ್ಟಿಟ್ಯೂನ್ಸಿ ವಿತೌಟ್ ಎನಿ ಡಿಫರೆನ್ಸಸ್ ಆಫ್ ಒಪಿನಿಯನ್ಸ್. ಈಗ MP ಆಗಲಿ MLA ಆಗಲಿ ಏನಾದರೂ ಈಗೋ ಪ್ರಾಬ್ಲಮ್ ಇದೆಯಾ? ಯಾಕೆ ಅದರಲ್ಲಿ ಸೆಂಟ್ರಲ್ಲಿ ಯಾರಾದರೂ ಬಂದರೆ ಒಂದು ಹೊಂದಾಣಿಕೆ ಮಾಡೋಕ್ಕೆ ಏನಾದರೂ ವ್ಯವಸ್ಥೆ ಆಗುತ್ತಾ? ಆ್ಯಕ್ಚುಲಿ ಬರಬೇಕಾದ ಅವಶ್ಯಕತೆ ಇಲ್ಲ. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಬಿಕಾಸ್ ದಿಸ್ ಕಾನ್ಸ್ಟಿಟ್ಯೂನ್ಸಿ, ಯಾಕೆ ನಾನು ಇಬ್ಬರನ್ನು ಸೇರಿ ಮಾಡಬೇಕಂತಿದ್ದೀನಿ ಅಂದರೆ, ದಿಸ್ ಈಸ್ ಎ ಪೆಕ್ಯುಲರ್ ಕಾನ್ಸ್ಟಿಟ್ಯೂನ್ಸಿ. 50% ಆಫ್ ದಿ ಕಾನ್ಸ್ಟಿಟ್ಯೂನ್ಸಿ ಬಿಲಾಂಗ್ಸ್ ಟು ದಿ ಯೂನಿಯನ್ ಗವರ್ಮೆಂಟ್, 50% ಓನ್ಲಿ ಬಿಲಾಂಗ್ಸ್ ಟು ದಿ ಸ್ಟೇಟ್ ಗವರ್ಮೆಂಟ್. ಸೊ ರೂರಲ್ ಬಗ್ಗೆ ಬಿಡಿ, ಸಿಟಿನಲ್ಲಿ ಹೇಳ್ತಾ ಇದ್ದೀನಿ ನಾನು. 50% belongs to the central government. So ಅದರಿಂದ for the development of this both the constituencies, there should be a coordination between these two people. ನಾನು ಬಂದು ಬಂಗಾರಪೇಟೆ MLA MP ಸೇರಬೇಕಂತ ಹೇಳ್ತಾ ಇಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ದಟ್ ಆಲ್ಸೋ. ಬಟ್ ಈ ಕಾನ್ಸ್ಟಿಟ್ಯೂನ್ಸಿಲಿ ದೇರ್ ಇಸ್ ಅ ಡಯರ್ ನೆಸೆಸಿಟಿ, ಬೋತ್ ಶುಡ್ ಜಾಯಿಂಟ್ಲಿ ಡೂ ದಿ ಸ್ಟ್ರಾಟಜೀಸ್. ಸೊ ಅದಕ್ಕೆ ಬಂದು ನಮ್ಮ ಮಾನ್ಯ MP ಅವರು ಬಂದು ಈಸ್ ರಿಯಲಿ ವೆರಿ ಮಚ್ ಹ್ಯಾಪಿ ಟು ಜಾಯಿಂಟ್ಲಿ ಡೂ ದಿ ವರ್ಕ್, ಬಿಕಾಸ್ ಈಸ್ ಇಂಟ್ರೆಸ್ಟೆಡ್ ಕಂಪ್ಲೀಟ್ಲಿ ಇನ್ development of this constituency, not alone KGF, not alone Bangarpet, the entire Kolkata districts of the 8 constituencies ಏನಿದೆಯೋ ಎಲ್ಲ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಬಂದು ಅವ್ರು ಕೆಲಸ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕಂತ ಒಂದು ಪ್ರೋತ್ಸಾಹ ಅವ್ರ ಹತ್ರ ಇದೆ. ಸೊ ಅದರಿಂದ ಅವರು ಬಂದು ಅವ್ರಿಗೆ ಬಂದು ಇವಾಗ ನಾನು ಹೇಳಿದೆ, ಅವ್ರಿಗೆ ಓಟೇ ಬಂದಿಲ್ಲ,
but he is concentrating on this. Day and night, every time he calls us and takes our opinion ಏನಿದೆ ತಗೋತಾರೆ, ನಮ್ಮಲ್ಲಿ ಏನಿದೆ ಅದನ್ನು ಬಂದು ನಾವು ಅವ್ರಿಗೆ ಶೇರ್ ಮಾಡ್ತಾನೇ ಇದ್ದೀವಿ. ಸೊ ಇನ್ನೂ ಬಂದು ಎಷ್ಟೋ ವರ್ಕ್ಸ್ ಎಲ್ಲ ಬಂದು ಅವ್ರಿಗೆ ನಾವು ಹೇಳಿದ್ದೀವಿ. ಅದೆಲ್ಲ ಬಂದು ಇವಾಗ ಪ್ರಿಲಿಮಿನರಿ ಸ್ಟೇಜಸ್ ಇಲ್ಲಿ ಇರೋದ್ರಿಂದ ಐ ಡೋಂಟ್ ವಾಂಟ್ ಟು ರಿವೀಲ್ ಆಲ್ ದೋಸ್ ಡೀಟೇಲ್ಸ್. ಎಸ್ ಸರ್. ರೀಸೆಂಟಾಗಿ MLA ಅವರು ಹೇಳಿದ್ದಾರೆ ಸ್ಟೇಟ್ಮೆಂಟ್ ಒಂದು ಇದರಲ್ಲಿ, ಹಾಂ, ನಾನು ರೆಡಿ ಇದ್ದೀನಿ, ಅವ್ರ ಜೊತೆಲಿ ಸೇರಿಕೊಂಡು ನಾವು ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಹೇಳಿದ್ದಾರೆ. ಮೇಡಮ್ ಒಂದು ಮೀಟಿಂಗ್ ಫಿಕ್ಸ್ ಮಾಡಿದ್ರೆ MP ಜೊತೆ, ವಿ ವಿಲ್ ಜಾಯಿಂಟ್ಲಿ ಡೂ ದಟ್ ಕೋಆರ್ಡಿನೇಷನ್ ಮೀಟಿಂಗ್. Who will take the You are there, media people, you take up. Because you are, I mean, ಇವರು ನೀವು ಯಾರಿಗೂ ಸೇರಿದವರಲ್ಲ, ಎಲ್ರಿಗೂ ಸಮಾನವಾಗಿರ್ತಕ್ಕಂಥವ್ರು ನೀವು. ಆ ಥರ ನೀವು ಯಾರಾದರೂ ಒಬ್ರಿಗೆ ಸೇರಿದವರು ಇದ್ದರೆ ಪರವಾಗಿಲ್ಲ. ನೀವು ಎಲ್ರಿಗೋಸ್ಕರನ ಬಂದು ಮೀಡಿಯಾ ಕೆಲಸ ಮಾಡ್ತಾ ಇದ್ದೀರಾ, ಪಬ್ಲಿಕ್ಗೆ ಬಂದು ವೆಲ್ಕ್ ಮಾಡ್ತಾ ಇದ್ದೀರಾ. ನೋ, ಐ ವಿಲ್ ಆಲ್ಸೋ ಪರ್ಸನಲಿ ಡೂ. you take the responsibility. ಐ ವಿಲ್ ಟ್ರೈ. ಇವಾಗ ಹೇಳಿದ್ದೀರಾ. No. I am very thankful that the media has given me the responsibility. Thank you.